ಓಕೆ, ಈಗ ಇಲ್ಲಿ ತನಕ ನಾವು ಎಲ್ಲ ಮಾಡಿರೋದೆಲ್ಲ ಹೋಲ್ ನಂಬರ್ಸಿಂದ. ನಾವು ಫ್ರ್ಯಾಕ್ಷನ್ಸ್ ನೋಡಲಿಲ್ಲ, ಭಾಗ ನೋಡಲಿಲ್ಲ, 1/2, 3/2, 2/3 ಅದೆಲ್ಲ ನೋಡಲಿಲ್ಲ. ಸೊ ಈಗ ಪುನಃ ಇಲ್ಲಿ ತನಕ ಮಾಡಿರೋದ್ರದ್ದೇ ಸೇಮ್ ಮಾಡೋಣ, ಆದರೆ ಈಗ ಫ್ರ್ಯಾಕ್ಷನ್ಸ್ ಯೂಸ್ ಮಾಡಿ. ಸೊ ಇನ್ನೊಂದು ಶೀಟು, ಹೊಸ ಶೀಟು, ಫ್ರ್ಯಾಕ್ಷನ್ಸ್. ಬೇಕಾದರೆ ಇದನ್ನ ಫ್ರ್ಯಾಕ್ಷನ್ಸ್ ಎಫ್ ಗ್ರೇಟರ್ ಲೆಸ್ಸರ್. ಅದು ಹಿಂಗೆ ಅಂದರೆ, ಈಗ ನಾವು ಹಿಂದಕ್ಕೆ ಹೋದರೆ ಗ್ರೇಟರ್ ಲೆಸ್ಸರ್ ಮಾಡೋದು, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಮಾಡೋದು. ಅದೇ ಥರ ಈಗ ಪುನಃ ಅದನ್ನೇ ರಿಪೀಟ್ ಮಾಡೋದು, ಆದರೆ ಈಗ ಫ್ರ್ಯಾಕ್ಷನ್ಸಿಂದ. ಓಕೆ, ಸೊ ಈಗ ಗ್ರೇಟರ್ ಲೆಸ್ಸರ್ನೇ ತಗೊಂಡು ಸೆಲೆಕ್ಟ್ ಮಾಡಿ ಎಲ್ಲನೂ ಕಾಪಿ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡಿಬಿಡೋದು. ಈಗ ಸೆಲೆಕ್ಟ್ ಪೇಜ್ ಲೇಔಟ್, ಪ್ರಿಂಟ್ ಏರಿಯಾ, ಸೆಟ್ ಪ್ರಿಂಟ್ ಏರಿಯಾ. ಆಮೇಲೆ ಗ್ರಿಡ್ ಲೈನ್ಸ್ನ ತೆಗೆದು ಹಾಕಬೇಕು. ಸೊ ಗ್ರಿಡ್ ಲೈನ್ಸ್ ತೆಗೆದು ಹಾಕಬೇಕು. ಆಮೇಲೆ ಪೇಜ್ ಬ್ರೇಕ್, ಪ್ರಿವ್ಯೂ, ಝೂಮ್. ಓಕೆ, ಈಗ ಇಲ್ಲಿ ಈ ಥರ ನಂಬರ್ಸ್ ಬರಬಾರ್ದು, ಇಲ್ಲಿ ಫ್ರ್ಯಾಕ್ಷನ್ಸ್ ಬರಬೇಕು. ಸೊ ಫ್ರ್ಯಾಕ್ಷನ್ಸ್ಗೆ ಏನು ಮಾಡೋದು, ಅದಕ್ಕೂ ಏನಾರ ಟ್ರಿಕ್ ಮಾಡಬೇಕು ನಾವು. ಸೊ ಅದೇ ರೋನಲ್ಲಿ ಮುಂದಕ್ಕೆ ಬಂದ್ಬಿಟ್ಟು ಪ್ಲಸ್ ರ್ಯಾಂಡ್ ಬಿಟ್ವೀನ್ ಇದು ಮತ್ತು ಇದು. ಆಮೇಲೆ ಕಾಪಿ ಮಾಡಿದಾಗ ರೋ ಕಾಲಮ್ ಚೇಂಜ್ ಆಗಬಾರ್ದು ಅಂತ $$ ಸ್ಪೆಸಿಫೈ ಮಾಡಬಾರ್ದು. ಈಗ ಇದನ್ನೇ ನೆಕ್ಸ್ಟ್ ಅದು ಒಂದು ಗ್ಯಾಪ್ ಕೊಡೋದು ಯಾಕೆ ಅಂದರೆ, ಏನಾರ ಕಾಪಿ ಮಾಡೋ ಥರ ಇದ್ದರೆ ಅದಕ್ಕೆ ಅದಾಗೆ ಕರೆಕ್ಟಾಗಿ ಲೈನ್ ಆಗಬೇಕು ಅಂತ. ಓಕೆ, ಇಲ್ಲಿ ಇದಾದ ಮೇಲೆ ಒಂದು ಗ್ಯಾಪು. ಓಕೆ, ಸೊ ಇಲ್ಲೂ ಒಂದು ಗ್ಯಾಪು, ಪುನಃ ಒಂದು ಗ್ಯಾಪು. ಆಮೇಲೆ ಈ 4ನೂ ಕಾಪಿ ಮಾಡಿ ಕೆಳಕ್ಕೆ. ಇದು ಬೇಡ, ಈಗ ಪುನಃ ಕಾಪಿ ಮಾಡಿ ಪೇಸ್ಟ್. ಈಗ ಇದು ತುಂಬ ದೊಡ್ಡ ನಂಬರ್ಸ್ ಆಗೋಯ್ತು. ಸೊ 1 to 9 ಅಂದ್ಕೊಳ್ಳೋಣ, ಸರಿನಾ? ಈಗ ಇದೇ ಥರ ಇಲ್ಲಿ ಇನ್ನೊಂದು 3/9. ಸೊ ಇಲ್ಲಿ ಏನು ಮಾಡೋದು, this 3 divided by 9. ಈಗ ಇದು ಡೆಸಿಮಲ್ಸ್ ಅಲ್ಲಿ ತೋರಿಸ್ತಾ ಇದೆ 1.7. 5 divided by 3 1.7 ತೋರಿಸ್ತಾ ಇದೆ. ಆದರೆ ನಾವು ಅದನ್ನು ಫ್ರ್ಯಾಕ್ಷನ್ಸ್ ಥರ ತೋರಿಸ್ಬೇಕು. ಸೊ ಇಲ್ಲಿ ಏನು ಮಾಡಿದೆ ನಾನು, ಈ ಸೆಲ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ಗೆ ಹೋಗ್ಬಿಟ್ಟು ಫ್ರ್ಯಾಕ್ಷನ್, ಅದರಲ್ಲಿ 1/4, 21/25 3 ಡಿಜಿಟ್ ತನಕ ಹೋಗೋ ಥರ ಸೆಲೆಕ್ಟ್ ಮಾಡಬೇಡ. ಅದಕ್ಕಿಂತ ಕಡಿಮೆ ಇದ್ದರೆ ಕಡಿಮೆನೇ ತೋರಿಸುತ್ತೆ. ಸೊ ಓಕೆ, ಈಗ ಈ ಥರ ಇದ್ದರೆ ಕಾಲಮ್ ಸಾಕಾಗ್ತಾ ಇಲ್ಲ ಅಂತ. ಸೊ ಅದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಜಾಸ್ತಿನೇ ಆಗೋಯ್ತು, ಯಾಕೆಂದರೆ ಇದಿದೆ. ಸೊ Ctrl+Z ಮಾಡಿದ್ರೆ ಅದು ಅಂಡು ಆಗೋಗುತ್ತೆ. ಓಕೆ, ಸೊ ಈಗ ನಾವು ಇದರದ್ದು ಫಾರ್ಮ್ಯಾಟ್ ಏನು ಮಾಡೋದು, ಸಾಕಾಗ್ತಾ ಇಲ್ಲ. ಸ್ವಲ್ಪ ದೊಡ್ಡದು ಮಾಡಿದ್ರೆ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿದ್ರೆ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿದ್ರೆ ಇಷ್ಟ ಆಗುತ್ತೆ. ಬೇಡ, Ctrl+Z
ಕಂಟ್ರೋಲ್ ಝೆಡ್, ವಾಪಸ್ ಅಲ್ಲಿಗೆ ಬಂತು. ಈಗ ಇದನ್ನು ನಾವು ಸೈಜ್ ಚಿಕ್ಕದು ಮಾಡಬೇಡ. ಸೊ ಸ್ಮಾಲರ್ 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 ಬಂತಾ? ಸೊ 4/9 ಆಯಿತು. 4/9 4/9. ಈಗ ಇದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋದು. ಡಿವಿಷನ್ ಬೈ 0 ಆಗೋಯಿತು. ಯಾವುದೇ ನಂಬರ್ನ 0 ಇಂದ ಡಿವೈಡ್ ಮಾಡುವಂಗಿಲ್ಲ. ಒಂದು. ಎರಡನೇದು, ಇದು ಏನೋ ಕಣೆ ಹ್ಯಾಶ್ 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 ಬಂದ್ಬಿಡ್ತಲ್ಲ, ಇದರ ಅರ್ಥ ಅದು ಜಾಗ ಸಾಕಾಗ್ತಾ ಇಲ್ಲ ಅಂತ. ನಾವು ದೊಡ್ಡದು ಮಾಡೋಣ. ಈಗ ಏನಾಗ್ತಾ ಇದೆ, ಇದು 4.25 ತೋರಿಸ್ತಾ ಇದೆ. 4 ಮತ್ತು ಅರ್ಧ. ಅದೇನು ಮಾಡ್ತು, 9/2 ಅಂತ ಆಯ್ತಲ್ವಾ. 09/O10. ಸೊ 9/2 ಆಯಿತು. 9/2 9ನ 2ರಿಂದ ಡಿವೈಡ್ ಮಾಡಿದ್ರೆ 4.25 ಬರುತ್ತೆ. ಸೊ 4.25 ತೋರಿಸ್ತಾ ಇದೆ. ಆದರೆ ನಮಗೆ ಈ ಥರ ಬರಬಾರ್ದು. ಬರೀ ಅರ್ಧ ಅರ್ಧನೇ, ಅಂದರೆ ಒಂದಕ್ಕಿಂತ ಜಾಸ್ತಿ ಬರಬಾರ್ದು. ಸೊ ಅದಕ್ಕೆ ನಾವು ಏನು ಮಾಡ್ಬೋದು, ಇದರಲ್ಲಿ ಈಗ 5/4 ಅಂತ ಬರುತ್ತೆ. ಸೊ ಈ ಮೇಲ್ಗಡೆ ಇದನ್ನ ನ್ಯೂಮರೇಟರು ಜಾಸ್ತಿ ಆಗೋಯ್ತು, ಡಿನಾಮಿನೇಟರ್ ಚಿಕ್ಕದಾಗೋಯ್ತು. ಸೊ ಅದರಿಂದ ಏನಾಗ್ತಾ ಇದೆ, ಇದು ಒಂದಕ್ಕಿಂತ ಜಾಸ್ತಿ ಹೊರಟೋಗ್ತಾ ಇದೆ. ಸೊ ನಾವೇನು ಮಾಡಬೇಕು, ದೊಡ್ಡದ್ದು ಕೆಳಕ್ಕೆ ಬರಬೇಕು, ಚಿಕ್ಕದು ಮೇಲಕ್ಕೆ ಹೋಗಬೇಕು. ಸೊ ಅದಕ್ಕೆ ಏನು ಮಾಡೋದು, ಇಫ್ ಮೇಲದ್ದು ನ್ಯೂಮರೇಟರು ದೊಡ್ಡ ನಂಬರ್ ಆಗಬೇಕು ಅಂದರೆ ಕಂಡೀಷನ್ ಹಾಕಬೇಕು. ಇಫ್ O9 ಈಸ್ ಗ್ರೇಟರ್ ದೆನ್ O10. ಸೊ O9 ಗ್ರೇಟರ್ ಇದ್ದರೆ ಏನಾಗಬೇಕು, O10 ಬರಬೇಕು, ಚಿಕ್ಕ ನಂಬರ್ ಮೇಲಕ್ಕೆ ಬರಬೇಕು. ಇಲ್ಲ ಅಂದರೆ ಏನಾಗಬೇಕು, O10 ಇಲ್ಲ O9 ಅದು ಡಿವೈಡ್ ಆಗಬೇಕು. ಯಾತ್ರಿಂದ ಇದು ಸೇಮ್ ಕಂಡೀಷನ್ನು, ಆದರೆ ಉಲ್ಟಾ. ಈಗ ಸೊ ಇದನ್ನೇ ಕಾಪಿ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡಿ ಇದನ್ನ ಉಲ್ಟಾ ಮಾಡಿಬಿಡ್ಬೇಕು. ಸೊ 9 ಇದು 10. ಸೊ ಇಲ್ಲಿ ಏನಾಗ್ತಾ ಇದೆ, O9 ಇಸ್ ಗ್ರೇಟರ್ ದೆನ್ O10. ಅಂದರೆ O10ಗಿಂತ ಜಾಸ್ತಿ ಇದ್ದರೆ O9 ಬರಬೇಕು, O10 ಬರಬೇಕು. ಇದು ಡಿನಾಮಿನೇಟರ್ ಆಗೋಯ್ತು, ಇದು ನ್ಯೂಮರೇಟರ್ ಆಗೋಯ್ತು. ಓಕೆ, ಈಗ ಎಂಟರ್ ಹೊಡೆದ್ರೆ ಏನಾಗುತ್ತೆ, 1/8 ಬರುತ್ತೆ. ಇಲ್ಲಿ ನೋಡಿ 8 ದೊಡ್ಡ ನಂಬರು. ಸೊ 8/1 ಬರ್ತಾ ಇಲ್ಲ, 1/8 ಬರ್ತಾ ಇದೆ. ಅದೇ ನಾನು F9 ಒತ್ತೀನಿ. ಈಗ ನೋಡಿ ಮೇಲ್ಗಡೆ 2/5, 2 ಚಿಕ್ಕದು. ಸೊ ಚಿಕ್ಕದಿರೋದ್ರಿಂದ 2ನೇ ಬರ್ತಾ ಇರೋದು. ಓಕೆ, ಸೊ ಈಗ ಇದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಣ. ಸೊ ಇಲ್ಲಿ ಏನಾಯಿತು, ಈಗ 0 ಬಂದ್ಬಿಡ್ತು. ಯಾಕೆ 0 ಬಂದ್ಬಿಡ್ತು, ಈಗ ಇಲ್ಲಿ ಏನೂ ಇಲ್ಲ ನೋಡಿ. ಏನೂ ಇಲ್ಲದೆ ಹೋದ್ರೂ ಇದು ಕ್ಯಾಲ್ಕುಲೇಷನ್ಸಲ್ಲಿ 0 ಅಂತ ತಗೊಳುತ್ತೆ. ಸೊ 0/9 0 ಆಗೋಯ್ತು. ಅದಕ್ಕೆ ಇಲ್ಲಿ 0 ತೋರಿಸ್ತಾ ಇದೆ. ಸೊ ಆ್ಯಕ್ಚುಲಿ ನಮಗೆ ಆ ಥರ ಬರಬಾರ್ದು. ಸೊ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡೋದು. ಸೊ 5/7. ಸೊ ಚಿಕ್ಕ ನಂಬರ್ ನ್ಯೂಮರೇಟ್ರಲ್ಲಿ ಬರುತ್ತೆ. ಸೊ ಮೊದಲು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಬೋಣ. ಸೊ ಇದೇ ಇಲ್ಲಿಗೆ. ಈಗ ಇದನ್ನೇ ಪೇಸ್ಟ್ 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 ಅದು ಎಷ್ಟಿದೆ, ಇದು ಪೇಸ್ಟ್ ಪೇಸ್ಟ್. ಈಗ ಅದೇ ಥರ ಈಗ ಇಲ್ಲಿ ಏನಾಯಿತು, ಇಲ್ಲಿ ಪುನಃ ದೊಡ್ಡದು ಮಾಡೋಣ, 1 ಬಂದ್ಬಿಡ್ತು. ಈಗ ಪೇಸ್ಟ್ ಮಾಡೋಣ. ಈಗ ಇದೇ ಫಾರ್ಮುಲಾ ಇಲ್ಲೂ ಬರಬೇಕು, ಇಲ್ಲೂ ಬರಬೇಕು. ಈಗ ಈ ಇಡೀ ಇದನ್ನ ನಾವು ಕೆಳಕ್ಕೆ ಪೇಸ್ಟ್ ಮಾಡ್ಬೋದು.
ಈಗ ಇಲ್ಲಿ 1 ಬರ್ತಾ ಇದೆ. ಅದೇನಾಗ್ತಾ ಇದೆ, 4/4 ಆಗ್ತಾ ಇದೆ. ಸೊ 4/4 1 ಕಟ್ ಮಾಡಿ ಅದು 1 ತಗೊಂಡ್ಬಿಡುತ್ತೆ. ಸೊ ಈಗ ನಾವು ಆದರೆ ಇದು ಇಲ್ಲಿ ಡೆಸಿಮಲ್ ಬರುತ್ತೆ, ಅಂದರೆ ಫ್ರ್ಯಾಕ್ಷನ್ನು, ಇಲ್ಲಿ ಹೋಲ್ ನಂಬರು. ಸೊ ಅದಕ್ಕೆ 1 ಇತ್ಲ ಕಡೆ ಬರ್ತಾ ಇದೆ. ಇಲ್ಲಿ 0 ಅಂತ ಲೆಕ್ಕ. ಸೊ 1 + 0 1 ಬರುತ್ತೆ. ಈಗ ಸ್ವಲ್ಪ ಇಲ್ಲಿ ನೋಡಿ, ಇಲ್ಲೂ 1 ಬಂದಿರೋದು ನೋಡಿ. ಸೊ ನಾವು ಸ್ವಲ್ಪ ದೊಡ್ಡದು ಮಾಡಿಬಿಟ್ರೆ ಅದು ಕರೆಕ್ಟಾಗಿ 1 ಥರನೇ ಡಿಸ್ಪ್ಲೇ ಆಗುತ್ತೆ. ಸೊ ಆ್ಯಕ್ಚುಲಿ 1 ಬರಬಾರ್ದು ಅಂತ ಮಾಡೋಕ್ಕಾಗತ್ತಾ? ಇಲ್ಲ, ಯಾಕೆಂದರೆ ಇದು ರ್ಯಾಂಡಮ್ ಆಗಿ ಪಿಕ್ ಆಗ್ತಾ ಇರೋದ್ರಿಂದ ಇದು 3/3 ಬರ್ಬೋದು, 2/2 ಬರ್ಬೋದು. ಸೊ ಅದೆಲ್ಲ 1. ಸೊ ಬಿಟ್ಬೇಡ, ಮಕ್ಕಳಿಗೆ ಅದು ಒಂದು ಬರಲಿ, ಗೊತ್ತಾಗಲಿ. ಓಕೆ, ಸೊ ಈಗ F9 ಒತ್ತಿದ್ರೆ ಫುಲ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ಸ್ವಲ್ಪ ದೊಡ್ಡದು ಮಾಡಬೇಕು, ಆಯಿತಾ? ಈಗ ಇದನ್ನು ಫುಲ್ ಸೆಲೆಕ್ಟ್ ಮಾಡಿ ಸ್ವಲ್ಪ ನೋಡೋಣ, ದೊಡ್ಡದು ಮಾಡಿದ್ರೆ ಅದು ಡಿಸ್ಪ್ಲೇ ಆಗುತ್ತೋ ಇಲ್ವೋ. ಆಗ್ತಾ ಇಲ್ಲ. ಸೊ ಚಿಕ್ಕದೆ ಮಾಡಬೇಡ, ಹಂಗೆ ಇರಲಿ. ಈಗ ಸ್ಪೆಸಿಫೈ, ಇದು ಹಾಗೆ ಇರುತ್ತೆ ಅಲ್ವಾ, ಗ್ರೇಟರ್ ದೆನ್ನೋ ಲೆಸ್ ದೆನ್ನೋ ಆ ಥರ ಸ್ಪೆಸಿಫೈ ಮಾಡೋದು, ಆಯಿತಾ? ಸೊ ಇದು ಒಂದು ಆಯಿತು. ಈಗ ಇದನ್ನು ನಾವು ಹೈಡ್ ಮಾಡಬೇಕು, ಯಾಕೆಂದರೆ ಇದು ಕಾಣಬಾರ್ದು. ಸೊ ಹೈಡ್. ಓಕೆ, ಸೊ ಈ ವರ್ಕ್ಶೀಟ್ ರೆಡಿ. ಈಗ ಸೇವ್ ಮಾಡಿ ಕ್ಲೋಸ್ ಮಾಡಬೇಡ. ಇನ್ನೇನಾರ ಇದೆಯಾ ಅಡ್ಜಸ್ಟ್ ಮಾಡೋ ಥರ? ಏನಿಲ್ಲ. ಸೊ ಈಗ ಮಕ್ಕಳೇನು ಮಾಡಬೇಕು, 2/5 1/9 ಇದರಲ್ಲಿ ಯಾವುದು ದೊಡ್ಡದು? 2/5 ಇದಕ್ಕಿಂತ ದೊಡ್ಡದೋ ಚಿಕ್ಕದೋ ಇಲ್ಲ ಸೇಮೋ ಅದು ಹೇಳು. ಓಕೆ, ಸೇವ್ ಮಾಡಿ ಕ್ಲೋಸ್ ಮಾಡೋಣ.